ಅಕ್ರಮ ಮರಳುಗಾರಿಕೆ ಅಡ್ಡೆ ಮೇಲೆ ರಾತ್ರಿ ದಾಳಿ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಯ ಮೇಲೆ ಶಾಸಕನ ಪುತ್ರನ ದಾದಾಗಿರಿ ನಡೆದಿದೆ. ಮಹಿಳೆಗೆ ಸೊಂಟದ ಕೆಳಗಿನ ಭಾಷೆಯನ್ನ ಬಳಸಿ ಬೆದರಿಕೆಯನ್ನ ಹಾಕಿರುವಂತೆ ಅಕ್ರಮ ಮರಳುಗಾರಿಕೆ ಅಡ್ಡೆ ಮೇಲೆ ತಡರಾತ್ರಿ ದಾಳಿಯನ್ನ ನಡೆಸಿದ್ರು ದಕ್ಷ ಅಧಿಕಾರಿ. ಮಹಿಳಾ ಅಧಿಕಾರಿಯ ಮೇಲೆ ಶಾಸಕನ ಪುತ್ರನ ದಬ್ಬಾಳಿಕೆ ದಾದಾಗಿರಿ ನಡೆದಿದೆ. ಮಹಿಳಾ ಅಧಿಕಾರಿಗೆ ಅತಿ ತುಚ್ಛವಾದಂತಹ ಪದಗಳನ್ನ ಬಳಸುವ ಮುಖಾಂತರವಾಗಿ ಸೊಂಟದ ಕೆಳಗಿನ ಭಾಷೆಗಳನ್ನ ಬಳಸಿ ಬೆದರಿಕೆ ಹಾಕಲಾಗಿದೆ. ಭೂವಿಜ್ಞಾನಿ ಅಂತ ನೋಡದೆ ಕೆಟ್ಟ ಪದಗಳಿಂದ ನಿಂದನೆ ಮಾಡಲಾಗಿದೆ. ಭದ್ರಾವತಿಯ ಕೈ ಶಾಸಕ ಪುತ್ರನ ವಿರುದ್ಧ ನಿಂದನೆ ಆರೋಪ ಕೇಳಿಬಂದಿದೆ. ಅಕ್ರಮ ಮರಳು ದಂಧೆ ತಡೆಯುವುದಕ್ಕೆ ಹೋದಂತ ವೇಳೆ ದರ್ಪವನ್ನ ತೋರಲಾಗಿದೆ. ಕೈ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ರೌಡಿಸಂ ಇದು. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ಮಾಡ್ಕೊಂಡ್ಬಿಡ್ರಿ ಹೇಳಿ. ನೆಟ್ಟಿಗೆ ಮಾತಾಡಿ, ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ, ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ಮಾಡ್ಕೊಂಡ್ಬಿಡ್ರಿ ಹೇಳಿ. ನೆಟ್ಟಿಗೆ ಮಾತಾಡಿ, ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ, ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ಹೇಳಿ. ಅಣ್ಣ ಮಾತಾಡ್ತಾರೆ. ಯಾರಣ್ಣ? ಬಸ್ಸಣ್ಣ. ಕೊಡಿ ಮೇಡಮ್, ಕೊಡ್ರಿ ಮೇಡಮ್ ತಗೊಳ್ರಿ. ಅಲ್ಲ ಏನು ಗಾಡಿ ಮೈ ಮೇಲೆ ನೋಡಿರಿ ಅಂತೀರಲ್ಲ, ಯಾಕೆ? ಅಲ್ಲ ಹೇಳಿದ್ರಲ್ಲ, ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಯಾಕೆ? ಮಾತಾಡ್ರಿ ಮೇಡಮ್. ಏನ್ ಹೇಳಿ? ಏನು? ಆಯ್ತು ಹೇಳಿ ಇಸ್ಕೊಂಡಿದ್ದೀನಲ್ಲ. ಹೇಳ್ರಿ, ಫೋನ್ ಇಸ್ಕೊಂಡಿದ್ದೀನಲ್ಲ, ಹೇಳಿ ಹೇಳಿ. ಏನ್ ಹೇಳಿ? ಏನ್ ಮಾಡ್ತಾ ಇದೀವಿ ನಾವು? ರೈಡಿಗೆ ಬಂದಿದ್ದೀವಿ. ಹೇಳಿ. ಮರಳು ಅಕ್ರಮ ಅಡ್ಡೆ ಮೇಲೆ ತಡರಾತ್ರಿ ದಾಳಿ ಮಾಡಿದ್ರು ಮಹಿಳಾ ಅಧಿಕಾರಿ. ಮರಳುಗಾರಿಕೆ ತಡೆಯೋದಕ್ಕೆ ಹೋದಂತ ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆ ತಡೆಯೋದಕ್ಕೆ ಹೋದಂತಹ ಮಹಿಳೆ ಮೇಲೆ ದರ್ಪವನ್ನ ತೋರಿದ್ದಾರೆ. ಭೂವಿಜ್ಞಾನ ಅಧಿಕಾರಿ ಜ್ಯೋತಿ ಮೇಲೆ ರೋಷಾವೇಶ ನಡೆಸಿರುವಂತದ್ದು. ಅಲ್ಲ, ಅವ್ರೇನೂ ಕೇಳಿಲ್ಲ. ಅಣ್ಣ ಮಾತಾಡ್ತಾರೆ ಅಂದ ತಕ್ಷಣ ಸರಿ ಹೇಳಿ ಯಾರು ಏನು ಅಂತ ಕೇಳಿದಾರಷ್ಟೇ. ಹೇಳ್ರಿ, ಫೋನ್ ಇಸ್ಕೊಂಡಿದ್ದೀನಲ್ಲ, ಹೇಳಿ. ನೋಡಿ, ಅವ್ರ ಮಾತನ್ನ ಇನ್ನೊಂದ್ಸತಿ ಕೇಳಿ, ಗೊತ್ತಾಗುತ್ತೆ. ಹೇಳಿ. ಹೇಳಿ. ಅಣ್ಣ ಮಾತಾಡ್ತಾರೆ. ಯಾರಣ್ಣ? ಬಸ್ಸಣ್ಣ. ಕೊಡಿ ಮೇಡಮ್, ಕೊಡ್ರಿ ಮೇಡಮ್ ತಗೊಳ್ರಿ. ಅಲ್ಲ ಏನು ಗಾಡಿ ಮೈ ಮೇಲೆ ನೋಡಿರಿ ಅಂತೀರಲ್ಲ, ಯಾಕೆ? ಅಲ್ಲ ಹೇಳಿದ್ರಲ್ಲ, ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಯಾಕೆ? ಆಯ್ತು,
ಮೇಡಮ್ ನೋಡ್ರಿ ಮಾತಾಡ್ರಿ ಮೇಡಮ್ ಏನ್ ಹೇಳಿ ಏನು ಆಯ್ತು ಆಯ್ತು ಹೇಳಿ 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 ಇಸ್ಕೊಂಡಿದ್ದೀನಲ್ಲ ಹೇಳಿ ಹೇಳ್ರಿ ಫೋನ್ ಇಸ್ಕೊಂಡಿದ್ದೀನಿ ಏನು ಹೇಳಿ ಆ ಏನ್ ಮಾಡ್ತಾ ಇದೀವಿ ನಾವು ರೈಡಿಗೆ ಬಂದಿದ್ದೀವಿ ಹಾ ಹೇಳಿ 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 ಬಸವಣ್ಣ ಮಾಡ್ತಾ ಇರ್ತೀರಿ ಮೇಡಮ್ ಬಸವಣ್ಣ ಹಾ ಹೇಳಿ ಹೇಳಿ ಏನ್ ಮಾಡ್ತೀರಿ ಮೇಡಮ್ ಮೇಡಮ್ ಏನ್ ಕಳ್ತನ ಮಾಡ್ತಿದೀವ ಹೇಳಿ ಅಣ್ಣ ದರ್ಪ ಬೆದರಿಕೆಯ ಹೇಳಿಕೆ ಖಂಡಿಸಿ ಬಿಜೆಪಿಗ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಶಿವಮೊಗ್ಗದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ದರ್ಪ ಬೆದರಿಕೆ ಇಲ್ಲಿಗೆ ನಿಲ್ಲಬೇಕು. ಈ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿಗ ಪ್ರತಿಭಟನೆಗೆ ಮುಂದಾಗಿದೆ. ಅಫ್ಕೋರ್ಸ್ ಓರ್ವ ಮಹಿಳೆ ಅಧಿಕಾರಿಯ ಪರ ಎಲ್ಲರೂ ಇರಬೇಕಾಗತ್ತೆ. ಈಗ ಕೇವಲ ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಕೂಡ ಈ ವಿಚಾರವಾಗಿ ಗಮನ ಹರಿಸಬೇಕಾಗತ್ತೆ. ಕೇವಲ ನಾವು ಗ್ಯಾರಂಟಿಗಳಲ್ಲಿ ಮಹಿಳೆ ಪರವಾಗಿದ್ದೀವಿ, ಮತ ವಿಚಾರವಾಗಿ ಮಾತ್ರ ಮಹಿಳೆ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿ ಯೋಜನೆಗಳನ್ನ ತರ್ತೀವಿ ಅಂತ ಬರೀ ಭಾಷಣದಲ್ಲಿ ಬೀಗೋದಲ್ಲ. ಕೈ ನಾಯಕರುಗಳು ಓರ್ವ ಮಹಿಳಾ ಅಧಿಕಾರಿಗೆ ಅಪಮಾನ ಆಗಿದೆ. ಈಗಾಗಲೇ ಬಸವೇಶ್ ಆತನ ತಾಯಿ ಕೂಡ ಒಂದು ಹೆಣ್ಣಿನ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ತನ್ನ ತಾಯಿ, ಅಕ್ಕ, ತಂಗಿ ಇವರೆಲ್ಲ ಕೂಡ ನೆನಪಾಗಬೇಕಾಗತ್ತೆ. ಯಾವುದೇ ಅಧಿಕಾರಿ ಆಗಿರ್ಲಿ ಅವರಿಗೆ ಮರ್ಯಾದೆ ಇದೆ. ಅಧಿಕಾರಿ ಅನ್ನೋರು ಅಷ್ಟು ಈಸಿಯಾಗಿ, ಈಗ ಅವರ ತಂದೆ ಸಂಗಮೇಶ್ ಅವರು ಅಧಿಕಾರಿ ಆಗೋಕ್ಕಾಗತ್ತಾ? ಜನರಿಂದ ಆಯ್ಕೆಯಾದ ತಕ್ಷಣ 2 ಕೊಂಬಂದ್ಬಿಡುತ್ತಾ? ಮಗನಿಗೆ ಬುದ್ಧಿ ಹೇಳಬೇಕಾಗಿದೆ. ಈಗ ಶಾಸಕರು, ಭದ್ರಾವತಿ ಕಾಂಗ್ರೆಸ್ ಶಾಸಕರು ಬುದ್ಧಿ ಹೇಳಬೇಕಾಗಿದೆ. ಇದ್ರ ಬಗ್ಗೆ ಮಗನಿಂದ ಕ್ಷಮೆ ಯಾಚಿಸಬೇಕಾಗಿದೆ. ಓರ್ವ ಮಹಿಳೆಗೆ ಅಪನಿಂದನೆ ಮಾಡಿದ್ದಾರೆ, ಓರ್ವ ಮಹಿಳೆಗೆ ಅವಾಚ್ಯದಿಂದ ಬಳಸಿದ್ದಾರೆ. ಇಲ್ಲಿನ ಅಧಿಕಾರಿ ಅನ್ನೋದನ್ನ ಪಕ್ಕಕ್ಕಿಡೋಣ ಆಯ್ತು, ಆಕೆ ದಕ್ಷತೆಯನ್ನ ಮೆರೆದಿದ್ದೇ ಇಲ್ಲಿ ತಪ್ಪಾಯ್ತಾ? ಹಾಗಿದ್ರೆ ಗಾಡಿ ಹತ್ಸಿ ಮೈ ಮೇಲೆ ಅಂತ ಹೇಳ್ತಿರಲ್ಲ, ಯಾಕ್ರಿ ಅಂತ ಕೇಳಿದ್ದಾರೆ ನೋಡಿ ವಾಪಸ್ಸು. ಮೇಡಮ್ ಅಣ್ಣ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಅಣ್ಣ ಯಾರಿಗಣ್ಣ? ಅಧಿಕಾರಿಗಳಿಗೆ ಅಣ್ಣ ಇಲ್ಲ, ಅಲ್ಲಿರುವಂತ ಅವರ ಅಂಧ ಭಕ್ತರಿಗೆ, ಅವರ ಕೈಕಾಲು ಹಿಡ್ಕೊಂಡವ್ರಿಗೆ ಅಷ್ಟೇ ಅಣ್ಣ. ನಿಮ್ಮ ಬಸವೇಶ ಯಾರಿಗಣ್ಣ? ನಿಮಗಷ್ಟೇ, ಅಧಿಕಾರಿಗಳಿಗೆ ಅಣ್ಣ ಅಲ್ಲ. ಆದ್ರೆ ಓರ್ವ ಅಧಿಕಾರಿಯ ಜೊತೆ ಮಾತನಾಡ್ತಾ ಇದ್ದೀವಿ ಅಂದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ಯಾರಾದ್ರೇನು, ಶಾಸಕನ ಪುತ್ರ ಆದ್ರೇನು, ಸಚಿವರ ಪುತ್ರ ಆದ್ರೇನು, ಪ್ರಧಾನಮಂತ್ರಿ ಪುತ್ರ ಆದ್ರೇನು, ಮುಖ್ಯಮಂತ್ರಿಗಳ ಪುತ್ರ ಆದ್ರೇನು, ಮಾತನಾಡೋಕ್ಕಿಂತ ಮುಂಚೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಈಗಾಗಲೇ ಬಿಜೆಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿದೆ. ಬರೀ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಕೂಡ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕಾಗಿದೆ. ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ.